ಈಗ ನಾವು ಸ್ಟೋನ್ ಏಜ್ನ 3 ಪಾರ್ಟ್ಸಲ್ಲಿ ಮೊದಲನೇದು ಪೆಲಿಯೋಲಿಥಿಕ್ ಏಜ್ ಅಥವಾ ಓಲ್ಡ್ ಸ್ಟೋನ್ ಏಜ್ ಅಂತ ಕೂಡ ಕರೀತಾರೆ. ಅದ್ರ ಬಗ್ಗೆ ನಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ. ಈಗ ನಾವು ಮೆಸೋಲಿಥಿಕ್ ಏಜ್ ಬಗ್ಗೆ ನೋಡೋಣ. ಏನು ಮೆಸೋಲಿಥಿಕ್ ಏಜ್ ಅಂದರೆ ನೋಡಿ, ಮೆಸೋಲಿಥಿಕ್ ಅಂದರೂ ಕೂಡ 2 ವರ್ಡ್ ಇದೆ. ಲಿಥಿಕ್ ಅಂದರೆ ಆಲ್ರೆಡಿ ಗೊತ್ತು ನಿಮಗೆ, ರಿಲೇಟೆಡ್ ಟು ಸ್ಟೋನ್ ಅಥವಾ ಸ್ಟೋನ್ ಅಂತ. ಮೆಸೋ ಅಂದರೆ ಮಿಡಲ್ ಅಂತ. ಈಗ ಮೆಸೊಪೊಟೋಮಿಯಾ ಈ ಥರ ಎಲ್ಲ ಕರಿತಾರಲ್ಲ, ಸೊ ಮೆಸೋ ಅಂದರೆ ಏನು, ಮಿಡಲ್ ಅಂತ. ಮಿಡಲ್ ಸ್ಟೋನ್ ಏಜ್, ಅದನ್ನು ಮೆಸೋಲಿಥಿಕ್ ಏಜ್ ಅಂತೀವಿ. ಸೊ ನೋಡೋಣ ಏನಾಯಿತು. ದಿಸ್ ಈಸ್ ದ ಪೀರಿಯಡ್ ಬಿಟ್ವೀನ್ ಪೆಲಿಯೋಲಿಥಿಕ್ ಆ್ಯಂಡ್ ನಿಯೋಲಿಥಿಕ್ ಏಜ್. ನೋಡಿ, ಈಗ ಮೊದಲು ಏನು ಪೆಲಿಯೋಲಿಥಿಕ್ ಕಲ್ತ್ವಿ ಆ ಏಜ್ಗೂ ಮತ್ತು ನೆಕ್ಸ್ಟ್ ನಾವೇನು ನಿಯೋಲಿಥಿಕ್ ಏಜ್ ಕರಿತೀವಿ ಆ ಏಜ್ಗೂ ಮಧ್ಯದಲ್ಲಿರೋಂಥ ಟೈಮ್ ಪೀರಿಯಡ್ನ ನಾವು ಪೆಲಿಯೋಲಿಥಿಕ್ ಏಜ್ ಅಂತ ಕರಿತೀವಿ. ಮೆಸೋಲಿಥಿಕ್ ಏಜ್ ಅಂತ ಕರಿತೀವಿ. ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಮೆಸೋಲಿಥಿಕ್ ಏಜ್. ಡ್ಯೂರಿಂಗ್ ದಿಸ್ ಪೀರಿಯಡ್ ಹ್ಯೂಮನ್ ಬೀಯಿಂಗ್ಸ್ ಸ್ಟಾರ್ಟೆಡ್ ಯೂಸಿಂಗ್ ಸ್ಮಾಲ್ ಟೂಲ್ಸ್ ದಟ್ ವೇರ್ ಆಫ್ಟನ್ ಎಫಿಷಿಯೆಂಟ್ ದ್ಯಾನ್ ದಿ ಬಿಗರ್ ಒನ್. ನೋಡಿ, ಈ ಟೈಮಲ್ಲಿ ನಾವು ಬೇರೆ ಬೇರೆ ಥರ ಟೂಲ್ಸ್ ಯೂಸ್ ಮಾಡೋದು ಕಲ್ತ್ವಿ. ಮೇಲೆ ಏನು ಯೂಸ್ ಮಾಡ್ತಾಯಿದ್ವಿ ನೋಡ್ಬೋದು ನೀವು ಇಲ್ಲಿ, ಮತ್ತು ಗೂಗಲಲ್ಲೂ ಕೂಡ ನೀವು ಸುಮಾರು ಸರ್ಚ್ ಮಾಡ್ಬೋದು. ಓಲ್ಡ್ ಸ್ಟೋನ್ ಏಜಲ್ಲಿ ದೊಡ್ಡ ದೊಡ್ಡ ಲಾರ್ಜ್ ಸ್ಟೋನ್ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ತಾಯಿದ್ವಿ. ಆದರೆ ಮೆಸೋಲಿಥಿಕ್ ಏಜಲ್ಲಿ ಸ್ಮಾಲ್ ಟೂಲ್ಸ್ನ ಯೂಸ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಓಕೆ, ಅದು ಕೂಡ ಪಿಕ್ಚರ್ ಹಾಕಿರ್ತೀನಿ ಇಲ್ಲಿ, ನೋಡ್ಕೊಳ್ಬೋದು ಸೈಡಲ್ಲಿ. ಹೆನ್ಸ್ ದಿಸ್ ಪೀರಿಯಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮೈಕ್ರೋಲಿಥಿಕ್ ಏಜ್. ಇದರಿಂದ ನಾವು ಸ್ಮಾಲ್ ಟೂಲ್ಸ್ನ ಯೂಸ್ ಮಾಡೋದ್ರಿಂದ, ಚಿಕ್ಕ ಪುಟ್ಟ ಸ್ಟೋನ್ ಟೂಲ್ಸ್ ಯೂಸ್ ಮಾಡೋದ್ರಿಂದ ಈ ಪೀರಿಯಡ್ನ ನಾವು ಮೈಕ್ರೋಲಿಥಿಕ್ ಏಜ್ ಅಂತ ಕೂಡ ಕರಿತೀವಿ. ಮೈಕ್ರೋ ಅಂದರೆ ಚಿಕ್ಕದು, ಲಿಥಿಕ್ ಅಂದರೆ ಸ್ಟೋನ್, ಮೈಕ್ರೋ ಸ್ಟೋನ್ ಏಜ್ ಅಂತ ಸುಮ್ಮನೆ ಹೆಸರಿಗೆ ಕರೆಯೋದು. ಆದರೆ ರಿಯಲಾಗಿ ಮೆಸೋಲಿಥಿಕ್ ಏಜೇ ಇದರ ಹೆಸರು. ದೀಸ್ ಸ್ಮಾಲರ್ ಟೂಲ್ಸ್ ವೇರ್ ಫಿಕ್ಸ್ ಟು ಎ ವುಡನ್ ಹ್ಯಾಂಡಲ್ ಆ್ಯಂಡ್ ಯೂಸ್ಡ್ ಆ್ಯಸ್ ಸ್ಪಿಯರ್ಸ್ ವೈಲ್ ಹಂಟಿಂಗ್. ನೋಡಿ, ಇವರು ಈ ಸ್ಮಾಲರ್ ಟೂಲ್ಸ್ನ ಏನು ಮಾಡ್ತಾಯಿದ್ರು, ವುಡನ್ ಇದಕ್ಕೆ ಹ್ಯಾಂಡಲ್ಗೆ ಫಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ಪಿಯರ್, ಬರ್ಜಿ ಅಥವಾ ಏನು ಹೇಳ್ತೀವಿ ಸ್ಪಿಯರ್ಸ್, ಜಾವ್ಲಿನ್ ಈ ಟೈಪಲ್ಲಿ ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ದೇ ವೇರ್ ಆಲ್ಸೋ ಗ್ಯಾದರಿಂಗ್ ವೈಲ್ಡ್ ನಟ್ಸ್. ಈ ಟೈಮಲ್ಲಿ ಜನ ಏನು ಮಾಡ್ತಾ ಇರ್ತಾರೆ, ವೈಲ್ಡ್ ನಟ್ಸ್ ಅಂದರೆ ಕಾಡಲ್ಲಿ ಸಿಗುವಂಥ ಏನು ಈ ಕಾಳುಗಳು ಅಥವಾ ಈ ನಟ್ಸ್ ಅಂದರೆ ಆಲ್ಮಂಡ್ಸ್ ಇರ್ಬೋದು, ಕ್ಯಾಶ್ಯೂ ನಟ್ಸ್ ಇರ್ಬೋದು. ಸೊ ಇಂಥವನ್ನೆಲ್ಲ ಕೂಡ ಇವರು ಗ್ಯಾದರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಇಡಿಬಲ್ ನಟ್ಸ್, ಕಾಳುಗಳು, ಇವಾಗ ಕಡಲೆಕಾಳು ಅಥವಾ ಕ್ಯಾಶ್ಯೂ ನಟ್ಸ್ ಇವೆಲ್ಲ ಹೇಳ್ತೀವಲ್ಲ ಆ ಥರದನ್ನು. ದಿ ಫುಡ್ ವಾಸ್ ನಾಟ್ ಅವೈಲಬಲ್ ಕಂಟಿನ್ಯೂಸ್ಲಿ. ಸೊ ಇಲ್ಲೂ ಕೂಡ ನಾವೇನು ಅರ್ಥ ಮಾಡ್ಕೊಬೇಕು, ಫುಡ್ ಅನ್ನೋದು ಕಂಟಿನ್ಯೂಸ್ ಆಗಿ ಅವೈಲಬಲ್ ಆಗಲ್ಲ. ಬೆಳೆ ಸೀಸನ್ನಲ್ಲಿ ಮಾತ್ರ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮಾವಿನ ಹಣ್ಣು ಅಂದ್ಕೊಳ್ಳಿ, ಅದು ಯಾವ ಸೀಸನಲ್ಲಿ ಬರುತ್ತೆ, ಮಾರ್ಚ್ ಏಪ್ರಿಲಲ್ಲಿ ಬರುತ್ತೆ. ಆಮೇಲೆ ಬರುತ್ತಾ, ಇವಾಗೆಲ್ಲ ಸಿಗುತ್ತಾ, ಇಲ್ಲ. ಸೊ ಈ ಥರ ಮೆನಿ ಎ ಟೈಮ್ಸ್ ದೇ ಹ್ಯಾಡ್ ಟು ಎಂಡ್ಯೂರ್ ಹಂಗರ್. ಎಷ್ಟೊಂದು ಸರಿ ಏನಾಗೋದು, ಊಟ ಇಲ್ಲದೆ ಇರೋಂಥ ಟೈಮಲ್ಲಿ ಇವರಿಗೆ ತುಂಬ ಹಸುವಾಗಿ ಹೋಗೋದು. ದೇ ಫೌಂಡ್ ಎ ವೇ ಔಟ್. ಇವರೆಲ್ಲ ಏನು ಮಾಡಿದ್ರು, ಇದರಿಂದ ಹೊರಗೆ ಬರೋದಕ್ಕೆ ಒಂದು ದಾರಿ ಸಿಕ್ತು ಇವ್ರಿಗೆ. ದೇ ಸ್ಟಾರ್ಟೆಡ್ ರೇರಿಂಗ್ ಅನಿಮಲ್ಸ್ ದಟ್ ವೇರ್ wounded ಡ್ಯೂರಿಂಗ್ ಹಂಟಿಂಗ್ ಆರ್ ರೇರಿಂಗ್ ದಿ ಆಫ್ ಸ್ಪ್ರಿಂಗ್ಸ್ ಆಫ್ ದಟ್ ವೇರ್ ಫೌಂಡ್ ಡ್ಯೂರಿಂಗ್ ದಿ ಹಂಟಿಂಗ್. ಇವರೇನು ಮಾಡ್ತಾರೆ, ಅಬ್ಸರ್ವ್ ಮಾಡ್ತಾರೆ ಒಂದು ಪ್ರಾಣಿಗಳನ್ನ. ಇವಾಗ ಜಿಂಕೆ ಇರ್ಬೋದು, ಹಸು ಇರ್ಬೋದು, ಎಮ್ಮೆ ಇರ್ಬೋದು, ಇಂಥದನ್ನೆಲ್ಲ ಕೂಡ ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಿಬಿಟ್ಟು ಅವು ಏನಾದರೂ ಫಾರ್ ಎಕ್ಸಾಂಪಲ್ ಇವರೇನಾದರೂ ಹಂಟಿಂಗ್ ಮಾಡೋಕ್ಕೆ ಹೋಗಿರ್ತಾರೆ, ಆಗ ಅಲ್ಲಿ ಸತ್ತೋಗಿರಲ್ಲ, ಆದರೆ ಸುಮ್ಮನೆ ಗಾಯ ಆಗಿಬಿಟ್ಟು ಬಿದ್ದೋಗಿರುತ್ತೆ. ಅಂಥ ಪ್ರಾಣಿಗಳನ್ನ ತರ್ತಾರೆ ಇವರು. ತಂದುಬಿಟ್ಟು ಅದನ್ನು ಸಾಕೋಕ್ಕೆ ಟ್ರೈ ಮಾಡ್ತಾರೆ. ನೋಡಿ, ಸಾಕೋಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಹಸು ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್, ತಂದು ಸಾಕ್ಕೊತಾರೆ. ಇದೇನು ಜಾಸ್ತಿ ದೂರ ಓಡೋಗಲ್ಲ, ನಮ್ಮನ್ನೇನು ಮಾಡಲ್ಲ ಅಂತ ಅಂದ್ಕೊಳ್ತೀರ. ಆದರೆ ಹಳೆಯ ಕಾಲದ ಹಸು ಬೇರೆ ಇತ್ತು. ಆರೋ ಬಾಕ್ಸ್ ಅಂತೇನೋ ಕರೀತಾರೆ ಅದನ್ನು, ಆರೋ ಬಾಕ್ ಅಂತ. ಅದನ್ನು ಪಿಕ್ಚರ್ ಇಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು. ಹಳೆ ಕಾಲದ ಹಸುಗೂ ಈಗಿರೋ ಹಸುಗೂ ಡಿಫ್ರೆನ್ಸ್ ಗೊತ್ತಾಗ್ಬೋದು ನಿಮಗೆ. ಹಳೆ ಕಾಲದ ಹಸು ಹತ್ರ ಹೋಗೋಕ್ಕೆ ಎಲ್ಲ ಭಯ ಪಡ್ಕೊಂಡು ಓಡೋರು. ಸೊ ಇಲ್ಲಿ ಇಮೇಜ್ ಹಾಕಿರ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ಹಳೆ ಕಾಲದ ಹಸು ಯಾವುದು ಅಂತ. ಜೊತೆಗೆ ಆದರೆ ಒಂದು ವಿಡಿಯೋ ಕ್ಲಿಪ್ ಕೂಡ ಹಾಕಿರ್ತೀನಿ, ಸೊ ನಿಮಗೆ ಗೊತ್ತಾಗುತ್ತೆ. ಸೊ ಈ ಹಾಫ್ ಸ್ಪ್ರಿಂಗ್ಸ್ ಇವೆಲ್ಲ ಏನು ಮಾಡ್ತಾರೆ, ಹಾಫ್ ಸ್ಪ್ರಿಂಗ್ಸ್ ಅಂದರೆ ಅದರ ಮರಿಗಳು. ಸೊ ಇವರು ಗಾಯ ಆಗಿರೋಂಥ ಹಸುಗಳನ್ನ, ಎಮ್ಮೆಗಳನ್ನ ಅಥವಾ ಡಿಯರ್ ಇರ್ಬೋದು, ಬೇರೆ ಪ್ರಾಣಿಗಳನ್ನ ತರೋದು, ಸಾಕ್ಕೊಳ್ಳೋದೆಲ್ಲ ಶುರು ಮಾಡ್ತಾರೆ. ಮತ್ತು ಅದ್ರದ್ದು ಏನಾದರೂ ಮರಿ ಆಗ್ತು ಅಂದರೆ ಆ ಮರಿನೂ ಕೂಡ ಸಾಕ್ಕೊಳ್ಳೋದು ಶುರು ಮಾಡ್ತಾರೆ. ಈ ಥರ ಎಲ್ಲ ರೆಡಿ ಮಾಡ್ಕೊಳ್ತಾರೆ. ದೀಸ್ ಅನಿಮಲ್ಸ್ ವೇರ್ ದಿ ಸೆಕ್ಯೂರ್ಡ್ ಸೋರ್ಸ್ ಆಫ್ ಫುಡ್ ಫಾರ್ ದೆಮ್. ಈ ಅನಿಮಲ್ಸ್ ಎಲ್ಲ ಕೂಡ ಸೆಕ್ಯೂರ್ಡ್ ಸೋರ್ಸ್ ಆಗಿರುತ್ತೆ. ಅಂದರೆ ಏನು, ಈಗ ನಿಮಗೆ ಪ್ಲ್ಯಾಂಟ್ಸು ಇವೆಲ್ಲ ಕೂಡ ಸಿಕ್ಕಿದಾಗ ಅದನ್ನು ತಿನ್ಕೊಳ್ತೀರ. ಆದರೆ ಊಟನೇ ಇಲ್ಲ, ತುಂಬ ಕಷ್ಟ ಅಂದಾಗ ಏನು ಮಾಡ್ತಾರೆ, ಈ ಒಂದು ಅನಿಮಲ್ಸ್ನ ತಿನ್ನೋದಕ್ಕೆ ಶುರು ಮಾಡ್ತಾರೆ. ದಿಸ್ ಸ್ಲೋಲಿ ಲೆಡ್ ಟು ಅನಿಮಲ್ ಹಸ್ಬೆಂಡ್ರಿ. ಇದರಿಂದ ಆಮೇಲೆ ಅನಿಮಲ್ ಹಸ್ಬೆಂಡ್ರಿ ಅನ್ನೋದು ಶುರುವಾಗುತ್ತೆ. ಅಂದರೆ ಇವನ್ನ ಆ್ಯಸ್ ಎ ಪ್ರೊಫೆಷನ್ ಶುರು ಮಾಡ್ಕೊಳ್ತಾರೆ. ಅಂದರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಕುರಿನ ಸಾಕೋದು, ಎಮ್ಮೆನ ಸಾಕೋದು ಇವೆಲ್ಲ ಕೂಡ ಶುರು ಮಾಡ್ಕೊಳ್ತಾರೆ. ದಿ ಮೆಸೋಲಿಥಿಕ್ ಹ್ಯೂಮನ್ ಬೀಯಿಂಗ್ಸ್ ರೋಮ್ಡ್ ಅರೌಂಡ್ ಇನ್ ಸರ್ಚ್ ಆಫ್ ಫುಡ್ ಫಾರ್ ದೆಮ್ಸೆಲ್ಸ್ ಆ್ಯಂಡ್ ದೇರ್ ಅನಿಮಲ್ಸ್. ನೋಡಿ, ಈ ಮೆಸೋಲಿಥಿಕ್ ಹ್ಯೂಮನ್ ಬೀಯಿಂಗ್ಸ್ ಅಥವಾ ಒಂದು ಏನು ಮಿಡಲ್ ಸ್ಟೋನ್ ಏಜ್ನ ಹ್ಯೂಮನ್ ಬೀಯಿಂಗ್ಸ್ ಎಲ್ಲ ಇದ್ದರು, ಅವರೆಲ್ಲ ಅವ್ರಿಗೆ ಫುಡ್ ಬೇಕಾಗಿತ್ತು. ಮತ್ತು ಅವರ ಅನಿಮಲ್ಸ್ಗೂ ಕೂಡ ಹುಲ್ಲು ಈ ಥರದ್ದೆಲ್ಲ ಫುಡ್ ಬೇಕಾಗಿತ್ತು. ಸೊ ಇವ್ರೇನು ಮಾಡೋದು, ಅದಕ್ಕೋಸ್ಕರ ಒಂದು ಜಾಗದಿಂದ ಒಂದು ಜಾಗಕ್ಕೆ ಇವರು ಸುತ್ತಾಡೋದಕ್ಕೆ ಶುರು ಮಾಡ್ತಾರೆ. ವೇರೆವರ್ ದೇ ಸ್ಟೇಡ್ ದೇ ಯೂಸ್ ಟು ಡ್ರಾ ಪಿಕ್ಚರ್ಸ್ ಆನ್ ರಾಕ್ಸ್ ದಟ್ ವೇರ್ ಯೂಸ್ಡ್ ಆ್ಯಸ್ ದೇರ್ ಶೆಲ್ಟರ್ಸ್.
ಸೊ ಇವರೆಲ್ಲ ಕೂಡ ಎಲ್ಲೆಲ್ಲಿ ಜೀವನ ಮಾಡ್ತಾಯಿದ್ರು. ಈಗ ಇಲ್ಲಿ ಎಲ್ಲ ಫುಡ್ಡೆಲ್ಲ ಖಾಲಿ ಆಯಿತು, ಇಲ್ಲೆಲ್ಲ ಹುಲ್ಲೆಲ್ಲ ಖಾಲಿ ಆಯಿತು ಅಂದ್ಕೊಳ್ಳಿ. ಇಲ್ಲಿಂದ ಇವ್ರ ಅನಿಮಲ್ಸ್ನ ಮತ್ತು ಇವರ ಫ್ರೆಂಡ್ಸ್ನ ಎಲ್ಲರನ್ನೂ ಊರಿಗೆ ಕರ್ಕೊಂಡು ಬೇರೆ ಒಂದು ದೂರ, ಒಂದು 50 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಅಲ್ಲಿ ಸೆಟಲ್ ಆಗ್ತಾಯಿದ್ರು. ಅಲ್ಲಿ ಸೆಟಲ್ ಆದಾಗ ಅಲ್ಲಿದ್ದಂಥ ಗುಹೆಗಳಲ್ಲಿ ಇವರು ಎಲ್ಲಿರ್ತಾಯಿದ್ರು ಆ ಜಾಗದಲ್ಲೆಲ್ಲ ಇವರ ಒಂದು ಪೇಂಟಿಂಗ್ಸ್ನ ಅಥವಾ ಡ್ರಾಯಿಂಗ್ಸ್ಗಳನ್ನ ಮಾಡ್ತಾಯಿದ್ರು, ಏನೇನಿತ್ತು ಆ ಕಾಲದಲ್ಲಿ ಅನ್ನೋದ್ರ ಬಗ್ಗೆ. ಆ ಕೇವ್ ಪೇಂಟಿಂಗ್ಸ್ ಅಥವಾ ಕೇವ್ ಡ್ರಾಯಿಂಗ್ಸ್ನ ಕೂಡ ನೀವು ನೋಡ್ಬೋದು. ಅನಿಮಲ್ ಹೈಡ್ಸ್ ವೇರ್ ಯೂಸ್ಡ್ ಆ್ಯಸ್ ದೇರ್ ಡ್ರೆಸ್. ಈ ಟೈಮಲ್ಲಿ ಬಟ್ಟೆಗೆ ಏನು ಮಾಡ್ತಾಯಿದ್ರು, ಅನಿಮಲ್ ಹೈಡ್ಸ್ನ ಯೂಸ್ ಮಾಡ್ತಾಯಿದ್ರು. ಅನಿಮಲ್ ಹೈಡ್ ಅಂದರೆ ಅದರ ಚರ್ಮ ಮೇಲೆ ಇರುತ್ತಲ್ವ, ಇವಾಗ ಕುರಿನೇನಾದ್ರು ಸಾಯಿಸಿದ್ವಿ ಅಂದರೆ ಅದ್ರ ಮೇಲೆ ಚರ್ಮನ ಇವರು ಬಟ್ಟೆ ಥರ ಯೂಸ್ ಮಾಡ್ತಾಯಿದ್ರು. ದೇ ನ್ಯೂ ಫೈರ್ ಆ್ಯಂಡ್ ಇಟ್ಸ್ ಯುಟಿಲಿಟೀಸ್. ಈ ಕಾಲದ ಹ್ಯೂಮನ್ ಬೀಯಿಂಗ್ಸ್ಗೆ ಬೆಂಕಿ ಬಗ್ಗೆ ತುಂಬ ಚೆನ್ನಾಗಿ ನಾಲೆಡ್ಜ್ ಇತ್ತು. ಬೆಂಕಿನ ಯಾವ ಥರ ಯೂಸ್ ಮಾಡಬೇಕು, ಅಡುಗೆಗೆ ಯಾವ ಥರ ಯೂಸ್ ಮಾಡಬೇಕು, ಪ್ರಾಣಿಗಳನ್ನ ಓಡಿಸೋದಕ್ಕೆ ಯಾವ ಥರ ಯೂಸ್ ಮಾಡಬೇಕು ಎಲ್ಲ ಗೊತ್ತಿತ್ತು. ಭಿಂಬೆಟ್ಕಾ ಆಡಮ್ಗರ್ ಆಫ್ ಮಧ್ಯಪ್ರದೇಶ್, ಬ್ರಹ್ಮಗಿರಿ ಅಟ್ ಕನಗನಹಳ್ಳಿ ಆಫ್ ಕರ್ನಾಟಕ, ಬಾಗೂರ್ ಆ್ಯಂಡ್ ಗಣೇಶ್ವರ್ ಆಫ್ ರಾಜಸ್ಥಾನ್, ಬಿರ್ಬಾನ್ಪುರ್ ಆಫ್ ವೆಸ್ಟ್ ಬೆಂಗಾಲ್, ವನಪಸರಿ ಆಫ್ ಆಂಧ್ರ ಪ್ರದೇಶ್, ಸರಾಯ್ ನಹರ್ ರಾಯ್ ಆ್ಯಂಡ್ ಮಹದ್ ಆಫ್ ಉತ್ತರ ಪ್ರದೇಶ್ ಆರ್ ದಿ ಫ್ಯೂ ಇಂಪಾರ್ಟೆಂಟ್ ಪ್ಲೇಸಸ್ ಆಫ್ ದಟ್ ಏಜ್. ನೋಡಿ, ಈ ಏಜಿಗೆ ಸೇರಿದಂಥ ಕೆಲವು ಇಂಪಾರ್ಟೆಂಟ್ ಪ್ಲೇಸ್ಗಳನ್ನ ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಅಂದರೆ ಮೆಸೋಲಿಥಿಕ್ ಏಜ್ಗೆ ಸೇರಿದಂಥ ಜಾಗಗಳು. ಮೆಸೋಲಿಥಿಕ್ ಪೀರಿಯಡ್ ವಾಸ್ ಬಿಟ್ವೀನ್ 12,000 ಆ್ಯಂಡ್ 9,000 ಇಯರ್ಸ್ ಅಗೋ ಫ್ರಮ್ ನಾವ್. ಸೊ ಮೆಸೋಲಿಥಿಕ್ ಪೀರಿಯಡ್ ಅಂದರೆ ಏನು, 12,000 ವರ್ಷಗಳಿಂದ 9,000 ವರ್ಷಗಳ ಹಿಂದೆ. ಸೊ ಹತ್ತತ್ರ 3,000 ವರ್ಷ ಈ ಒಂದು ಟೈಮ್ ಪೀರಿಯಡ್ ಇತ್ತು ಮೆಸೋಲಿಥಿಕ್ ಏಜ್. ನೋಡಿ, ಪ್ರೀ ಹಿಸ್ಟಾರಿಕ್ ಟೈಮಲ್ಲಿ ಹ್ಯೂಮನ್ಸ್ ಯಾವ ಥರ ಇದ್ದರು ಅನ್ನೋದು ಇಲ್ಲಿದೆ. ಬೆಂಕಿ ಯೂಸ್ ಮಾಡ್ತಾಯಿದ್ರು, ಸ್ಟೋನ್ ಟೂಲ್ಸ್ ಯೂಸ್ ಮಾಡ್ತಾಯಿದ್ರು, ಮತ್ತು ಪ್ರಾಣಿಗಳನ್ನ ಇಟ್ಕೊಂಬಂದು ಸಾಕ್ಕೊಳ್ತಾಯಿದ್ರು, ಹಾಲು ಕರ್ಕೊಳ್ತಾಯಿದ್ರು. ಇದೆಲ್ಲ ಕೂಡ ನೀವು ನೋಡ್ಬೋದು. ಗುಡಿಸ್ಲು ಹಾಕ್ಕೊಳ್ತಾಯಿದ್ರು, ಇವೆಲ್ಲ ಕೂಡ ನೋಡ್ಬೋದು ನೀವು. ಈಗ ನಾವು ಈ ಸ್ಟೋನ್ ಏಜ್ನ 2 ಪಾರ್ಟ್ಸ್ ನೋಡಿದ್ವಿ. ಒಂದು ಬಂದು ಪೆಲಿಯೋಲಿಥಿಕ್ ಏಜ್, ಇನ್ನೊಂದು ಬಂದು ಮೆಸೋಲಿಥಿಕ್ ಏಜ್ ಅಂತ. ಈಗ 3ನೇ ಪಾರ್ಟ್ ನಿಯೋಲಿಥಿಕ್ ಏಜ್. ಹೆಸರಲ್ಲಿ ಏನಿದೆ, ನಿಯೋ ಅಂದರೆ ಏನು, ನಿವ್ ಅಂತ ಅರ್ಥ, ಹೊಸದು ಅಂತ ಅರ್ಥ. ಲಿಥಿಕ್ ಅಂದರೆ ಕಲ್ಲು. ಸೊ ನ್ಯೂ ಸ್ಟೋನ್ ಏಜ್ ಅಂತ ಕೂಡ ಕರಿತೀವಿ. ಸಿನ್ಸ್ ದಿ ಮೆಸೋಲಿಥಿಕ್ ಹ್ಯೂಮನ್ ಬೀಯಿಂಗ್ಸ್ ವೇರ್ ಇನ್ ಟು ಅನಿಮಲ್ ಹಸ್ಬೆಂಡ್ರಿ, ದೇ ಆಫನ್ ಫೇಸ್ಡ್ ಶಾರ್ಟೇಜ್ ಆಫ್ ಫುಡ್ ಫಾರ್ ದೆಮ್ಸೆಲ್ಸ್ ಆ್ಯಂಡ್ ಫಾರ್ ದೇರ್ ಅನಿಮಲ್ಸ್. ನೋಡಿರಿ, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಏನಾಯಿತು, ಮೆಸೋಲಿಥಿಕ್ ಹ್ಯೂಮನ್ ಬೀಯಿಂಗ್ಸ್ಗೆ ಒಂದು ಪ್ರಾಬ್ಲಮ್ ಬಂತು. ಅವರು ಅನಿಮಲ್ ಹಸ್ಬೆಂಡ್ರಿ ಮಾಡ್ತಾಯಿದ್ರು, ಅಂದರೆ ಪ್ರಾಣಿಗಳನ್ನ ತಂದು ಸಾಕ್ಕೊಳ್ತಾಯಿದ್ರು. ಕುರಿಗಳಿರ್ಬೋದು, ರ್ಯಾಬಿಟ್ಸ್ ಇರ್ಬೋದು, ಹಸುಗಳು, ಎಮ್ಮೆಗಳು, ಡೀರ್ಸ್ ಇರ್ಬೋದು, ಇವೆಲ್ಲ ಕೂಡ ಸಾಕ್ಕೊಳ್ತಾಯಿದ್ರು. ಇದೆಲ್ಲ ಸಾಕ್ಕೊಂಡಿದ್ರಿಂದ ಒಂದು ಟೈಮಲ್ಲಿ ಏನಾಯಿತು, ಇವ್ರಿಗೂ ಕೂಡ ಫುಡ್ ಶಾರ್ಟೇಜ್ ಆಯಿತು. ಅಂದರೆ ಊಟದ್ದು ಶಾರ್ಟೇಜ್ ಆಗುತ್ತೆ, ಮತ್ತು ಅವರು ಸಾಕಿದಂಥ ಅನಿಮಲ್ಸ್ಗೂ ಕೂಡ ಫುಡ್ ಬೇಕಿತ್ತು. ಅಂದರೆ ಹುಲ್ಲು ಬೇಕಿತ್ತು ಅಥವಾ ಸೊಪ್ಪು, ಇವೆಲ್ಲ ಕೂಡ ಬೇಕಾಗಿತ್ತು ಅನಿಮಲ್ಸ್ಗೆ. ಸೊ ದೀಸ್ ಪೀಪಲ್ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ದೇರ್ ಓನ್ ಫುಡ್ ಡ್ಯೂರಿಂಗ್ ನಿಯೋಲಿಥಿಕ್ ಏಜ್. ಸೊ ಈ ಜನಗಳೇನು ಮಾಡಿದ್ರು, ದೀಸ್ ಪೀಪಲ್ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ದೇರ್ ಓನ್ ಫುಡ್. ಅಂದರೆ ಏನು, ಬೆಳೆ ಬೆಳೆಯೋದಕ್ಕೆ ಶುರು ಮಾಡಿದ್ರು, ಅಗ್ರಿಕಲ್ಚರ್ ಥರ ಶುರು ಮಾಡಿಕೊಂಡ್ರು. ದೇ ಸ್ಟಾರ್ಟೆಡ್ ಕಲ್ಟಿವೇಟಿಂಗ್ ಕ್ರಾಪ್ಸ್ ಆನ್ ದಿ ಅಲ್ಯುವಿಯಲ್ ಸಾಯಿಲ್ ಆನ್ ದಿ ಬ್ಯಾಂಕ್ಸ್ ಆಫ್ ರಿವರ್ಸ್. ಇವ್ರೇನು ಮಾಡಿದ್ರು, ಎಲ್ಲೆಲ್ಲಿ ನದಿ ದಡಗಳಿದೆ, ಅಂದರೆ ಎಲ್ಲೆಲ್ಲಿ ನೀರು ಈಸಿಯಾಗಿ ಸಿಗುತ್ತೆ ಅಂಥ ಜಾಗದಲ್ಲಿ, ಮತ್ತು ಅಲ್ಲಿ ಸಾಯಿಲ್ ಕೂಡ ತುಂಬ ಫರ್ಟೈಲ್ ಆಗಿರುತ್ತಲ್ವ, ಅಂಥ ಜಾಗದಲ್ಲಿ ಇವರು ಕ್ರಾಪ್ ಕಲ್ಟಿವೇಷನ್ ಶುರು ಮಾಡಿದ್ರು. ಕ್ರಾಪ್ ಕಲ್ಟಿವೇಷನ್ ಅಗ್ರಿಕಲ್ಚರ್ ಅಂತ ಕೂಡ ಕರಿತೀವಿ. ಅಗ್ರಿಕಲ್ಚರ್ ಪ್ರೊವೈಡೆಡ್ ಫುಡ್ ಫಾರ್ ದೆಮ್ ಆ್ಯಂಡ್ ಫಾಡರ್ ಫಾರ್ ದೇರ್ ಅನಿಮಲ್ಸ್. ನೋಡಿ, ಅಗ್ರಿಕಲ್ಚರ್ ಮಾಡೋದ್ರಿಂದ ಏನು ಹೆಲ್ಪ್ ಆಯ್ತು ಇವ್ರಿಗೆ ಅಂತೇಳಿದ್ರೆ, ಆ ಫುಡ್ ಗ್ರೈನ್ಸ್ ಎಲ್ಲ ಏನಿತ್ತು, ಕಾಳುಗಳು, ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಇವೆಲ್ಲ ಕೂಡ ಇವರು ತೊಗೊಳ್ತಾಯಿದ್ರು. ಅದರ ಸೊಪ್ಪು, ಹುಲ್ಲು ಥರ ಏನಿರುತ್ತೆ ಉಳಿದಿರೋಂಥದ್ದು, ಅದೆಲ್ಲ ಕೂಡ ಅನಿಮಲ್ಸ್ಗೆ ಯೂಸ್ ಮಾಡ್ತಿದ್ರು. ದಿಸ್ ಎನೇಬಲ್ಡ್ ದೆಮ್ ಟು ಸೆಟಲ್ ಇನ್ ಒನ್ ಪ್ಲೇಸ್, ಲಿವಿಂಗ್ ಅಸೈಡ್ ದಿ ಲೈಫ್ ಆಫ್ ವಾಂಡರರ್ಸ್. ನೋಡಿರಿ, ಇದರಿಂದ ಏನು ಮಾಡಿದ್ರು, ನೋಡಿ ಮೆಸೋಲಿಥಿಕ್ ಏಜಲ್ಲಿ ಏನು ಮಾಡ್ತಾಯಿದ್ರು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆಲ್ಲ ಕೂಡ ಓಡಾಡ್ತಾಯಿದ್ರು. ಆದರೆ ಈಗ ಒಂದೇ ಕಡೆ ಅಗ್ರಿಕಲ್ಚರ್ ಮಾಡ್ಬೋದು. ನೋಡಿ, ಹಣ್ಣು ಅದೆಲ್ಲ ಮಾಮೂಲಿ ಗ್ಯಾದರ್ ಮಾಡ್ತಾರೆ, ಮತ್ತು ವ್ಯವಸಾಯ ಮಾಡ್ತಾರೆ. ವ್ಯವಸಾಯ ಮಾಡಿದಾಗ ಕ್ರಾಪ್ಸ್ ಏನು ಬಂತು ಅದನ್ನೆಲ್ಲ ಕೂಡ ಇದು ಮಣ್ಣದು ಪಾಟ್ ಟೈಪ್ ಬರುತ್ತೆ, ಅಂಥದ್ರಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ವರ್ಷ ಎಲ್ಲ ತಿನ್ಕೊಳ್ಬೋದು. ಆ ಒಂದು ಹುಲ್ಲೆಲ್ಲ ಏನಿತ್ತಲ್ಲ ಅದನ್ನೆಲ್ಲ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ, ನಾವು ಇವಾಗೇನು ಬಣವೆ ಅಂತ ಕರಿತೀವಿ, ಸೊ ಆ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರು ಅಂತ ಹೇಳಿದ್ರೆ ವರ್ಷ ಎಲ್ಲ ಕೂಡ ಹಸುಗಳಿಗೆ, ಎಮ್ಮೆಗಳಿಗೆ ಅದನ್ನು ಊಟ ಹಾಕ್ಕೊಬೋದು, ಕುರಿಗಳಿಗೆಲ್ಲ. ಸೊ ಈ ಥರ ಅವ್ರಿಗಾಯಿತು. ಎಲ್ಲ ಕಡೆ ಓಡಾಡೋ ಅಂಥದ್ದೇನು ನೆಸೆಸಿಟಿ ಇರಲಿಲ್ಲ. ಸೊ ಇವರೆಲ್ಲ ಕೂಡ ಒಂದೇ ಪ್ಲೇಸಲ್ಲಿ ಅಥವಾ ಒಂದು ಊರು ಅಂತ ಮಾಡಿಕೊಂಡು ಅಲ್ಲೇ ಸೆಟ್ಲ್ ಆಗೋಕ್ಕೆ ಶುರು ಮಾಡ್ತಾರೆ. ಲೈಕ್ ದಿಸ್ ಅಗ್ರಿಕಲ್ಚರ್ ಬಿಕೇಮ್ ದಿ ಫಸ್ಟ್ ಸ್ಟೆಪ್ ಇನ್ ದಿ ಡೈರೆಕ್ಷನ್ ಆಫ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್. ನೋಡಿ, ಈ ಥರ ಅಗ್ರಿಕಲ್ಚರ್ ಬಂದು ಈ ಸಿವಿಲೈಸೇಷನ್ ಅಥವಾ ಕಲ್ಚರ್ಗೆ, ಅಥವಾ ಒಂದು ಏನು ನಾವು ಇವಾಗ ಹಳ್ಳಿಗಳು ಅಥವಾ ಸಿಟಿಗಳು ಅಂತೆಲ್ಲ ನೋಡ್ತೀವಿ, ಅದರ ಮೊದಲನೇ ಸ್ಟೆಪ್ ಆಗಿ ಕ್ರಿಯೇಟ್ ಆಯಿತು ಅಥವಾ ಶುರುವಾಯಿತು. ದಿ ಫಸ್ಟ್ ಎವಿಡೆನ್ಸ್ ಆಫ್ ಅಗ್ರಿಕಲ್ಚರ್ ಇನ್ ಇಂಡಿಯನ್ ಸಬ್ಕಾಂಟಿನೆಂಟ್ ಈಸ್ ಫೌಂಡ್ ಇನ್ ಮೆಹರ್ಗರ್ ಆಫ್ ಪ್ರೆಸೆಂಟ್ ಪಾಕಿಸ್ತಾನ್. ನೋಡಿರಿ, ಮೊದಲನೇ ಎವಿಡೆನ್ಸ್
ಅಂದರೆ ಮೊದಲು ಇಂಡಿಯಾದಲ್ಲಿ ಎಲ್ಲಿ ಅಗ್ರಿಕಲ್ಚರ್ ಮಾಡೋಕ್ಕೆ ಶುರು ಮಾಡಿದ್ರು, ಇಂಡಿಯನ್ ಸಬ್ ಕಾಂಟಿನೆಂಟಲ್ಲಿ ಪಾಕಿಸ್ತಾನಲ್ಲಿ ಒಂದು ಮೆಹರ್ಗರ್ ಅಂತ ಜಾಗ ಇದೆ, ಅಲ್ಲಿ ನಮಗೆ ಎವಿಡೆನ್ಸ್ ಸಿಕ್ಕಿದೆ ಸುಮಾರು ವರ್ಷಗಳ ಹಿಂದೆ ಅಲ್ಲಿ ಅಗ್ರಿಕಲ್ಚರ್ ಮಾಡ್ತಿದ್ರು ಅಂತ. ವೈಲ್ ದಿ ಪೀಪಲ್ ಹಿಯರ್ ಕನ್ಸ್ಟ್ರಕ್ಟೆಡ್ ಹೌಸಸ್ ಆಫ್ ಸನ್-ಡ್ರೈಡ್ ಬ್ರಿಕ್ಸ್ ಫಾರ್ ಲಿವಿಂಗ್, ದಿ ಪೀಪಲ್ ರಿಸೈಡಿಂಗ್ ಇನ್ ಬರ್ಸೋಮ್ ಆಫ್ ಕಾಶ್ಮೀರ್ ಡಗ್ ಅಂಡರ್ಗ್ರೌಂಡ್ ಶೆಲ್ಟರ್ಸ್. ನೋಡಿ, ಈ ಒಂದು ಏನು ಮೆಹರ್ಗರ್ ಅಂತ ಏನು ಹೇಳಿದೆ, ಇಂಥ ಜಾಗದಲ್ಲೆಲ್ಲ ಕೂಡ ಸನ್-ಡ್ರೈಡ್ ಬ್ರಿಕ್ಸ್ ಯೂಸ್ ಮಾಡಿ, ಅಂದರೆ ನಾವೇನು ಇವಾಗ ಇಟ್ಟಿಗೆಗಳು ಯೂಸ್ ಮಾಡ್ತೀವಿ, ಮಣ್ಣಿನ ಇಟ್ಟಿಗೆಗಳು, ಇಂಥದ್ರಲ್ಲಿ ಇವರು ಒಂದು ಅಂದರೆ ಈಗ ಯೂಸ್ ಮಾಡೋಂಥ ಇಟ್ಟಿಗೆ ಅಲ್ಲ, ಇದನ್ನು ಬರೀ ಸುಡ್ತಾ ಇರಲಿಲ್ಲ, ಬರೀ ಬಿಸಿಲಲ್ಲಿ ಒಣಗಿಸ್ತಾ ಇದ್ರು, ಅಂಥ ಇಟ್ಟಿಗೆಗಳಲ್ಲಿ ಮನೆ ಕಟ್ಕೊಳ್ತಾ ಇದ್ರು. ಆದರೆ ಕಾಶ್ಮೀರಲ್ಲಿ ಒಂದು ಬುರ್ಜೋಮ್ ಅಂತ ಒಂದು ಜಾಗ ಇದೆ, ಅಲ್ಲಿ ಕೂಡ ಹಳೆ ಕಾಲದ ನಮಗೆ ಮನೆಗಳೆಲ್ಲ ಸಿಕ್ಕಿದೆ. ಸೊ ಅದರಲ್ಲಿ ಏನು ಮಾಡ್ತಾಯಿದ್ರು, ಭೂಮಿನ ತೋಡ್ಬಿಟ್ಟು ಅದ್ರೊಳಗಡೆ ಇವರು ಅಂಡರ್ಗ್ರೌಂಡ್ ಶೆಲ್ಟರ್ ಅಥವಾ ಅಂಡರ್ಗ್ರೌಂಡ್ ಮನೆಗಳನ್ನ ಮಾಡ್ಕೊಳ್ತಾಯಿದ್ರು. ವೆನ್ ದೇ ಫೇಸ್ಡ್ ದಿ ಪ್ರಾಬ್ಲಮ್ ಆಫ್ ಸ್ಟೋರಿಂಗ್ ದಿ ಗ್ರೈನ್ಸ್ ಪ್ರೊಡ್ಯೂಸ್ಡ್, ದೇ ಮ್ಯಾನುಫ್ಯಾಕ್ಚರ್ಡ್ ಹ್ಯಾಂಡ್ಮೇಡ್ ಪಾಟ್ರಿ. ನೋಡಿ, ಇವಾಗ ಗ್ರೈನ್ಸ್ ಎಲ್ಲ ರೆಡಿ ಮಾಡ್ತಾರೆ ಅಂದ್ಕೊಳ್ಳಿ, ಅಂದರೆ ಅಕ್ಕಿ ಇರ್ಬೋದು, ಬೇಳೆ ಇರ್ಬೋದು, ರಾಗಿ ಇರ್ಬೋದು, ಇವೆಲ್ಲ ರೆಡಿ ಮಾಡಿದ್ರು ಅಥವಾ ಪ್ರೊಡ್ಯೂಸ್ ಮಾಡಿದ್ರು ಅಗ್ರಿಕಲ್ಚರಿಂದ. ಅದನ್ನು ಎಲ್ಲಿ ಸ್ಟೋರ್ ಮಾಡ್ತಾರೆ, ಹಾಗೆ ಇಟ್ಬಿಟ್ರೂ ಹಾಳಾಗೋಗುತ್ತೆ ಸುಮ್ಮನೆ ಎಲ್ಲೋ ಒಂದು ಕಡೆ ಇಟ್ಟರೆ. ಅದಕ್ಕೆ ಏನು ಮಾಡಿದ್ರು ಇವರು, ಹ್ಯಾಂಡ್ಮೇಡ್ ಪಾಟರಿನ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ಪಾಟ್ಗಳು, ಮಡಿಕೆಗಳು ಅಂತ ಏನು ಕರಿತೀವಿ, ಅವನ್ನ ಶುರು ಮಾಡಿದ್ರು ಕ್ರಿಯೇಟ್ ಮಾಡೋಕ್ಕೆ. ಏನಕ್ಕೆ, ಅದರಲ್ಲಿ ಸ್ಟೋರ್ ಮಾಡಿಟ್ರೆ ಯಾವುದೇ ರೀತಿ ತೇವ ಅದಕ್ಕೆ ಹೋಗಲ್ಲ. ಸೊ ಅದು ಸುಮಾರು ವರ್ಷ ಆದರೂ ಕೂಡ ಅದೇ ಥರ ಇರುತ್ತೆ, ಅಟ್ಲೀಸ್ಟ್ ಒಂದು 2-3 ವರ್ಷ ಯೂಸ್ ಮಾಡ್ಕೊಳ್ಬೋದು ಸ್ಟೋರ್ ಮಾಡೋದನ್ನು. ಲೇಟರ್ ಆನ್, ಆಫ್ಟರ್ ದಿ ಇಂಟ್ರೊಡಕ್ಷನ್ ಆಫ್ ವೀಲ್, ದಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆ್ಯಂಡ್ ವೆರೈಟೀಸ್ ಆಫ್ ಪಾಟ್ಸ್ ಬಿಕೇಮ್ ಈಸಿ. ನೋಡಿರಿ, ಆಮೇಲೆ ಏನು ಮಾಡಿದ್ರು, ವೀಲೆಲ್ಲ ಕಂಡುಹಿಡಿದ್ರು, ಅಂದರೆ ಈ ಚಕ್ರನ ಕಂಡುಹಿಡಿದ್ರು. ಸೊ ಇದರಿಂದ ಏನಾಯಿತು, ಹೊಸ ಥರ ಪಾಟ್ಗಳೆಲ್ಲ ರೆಡಿ ಮಾಡೋಕ್ಕೆ. ನಿಮ್ಗೆ ಗೊತ್ತು ಪಾಟ್ ಮೇಕಿಂಗ್ ಯಾವ ಥರ ಮಾಡ್ತಾರೆ, ಒಂದು ವೀಲ್ ಇಟ್ಟಿರ್ತಾರೆ, ವೀಲ್ ಇಟ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ರೆಡಿ ಮಾಡ್ತಾರೆ. ಪಾಟ್ ಮೇಕಿಂಗ್ ಆದರೆ ಒಂದು ಪಿಕ್ಚರ್ ಇಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಬೋದು. ಸೊ ಇದರಿಂದ ಇನ್ನೂ ಹೆಚ್ಚು ಪಾಟ್ಗಳು ಮಾಡೋದಕ್ಕೆಲ್ಲ ಕೂಡ ತುಂಬ ಈಸಿ ಆಗೋಗುತ್ತೆ. ದಿ ಸ್ಟೋನ್ ಟೂಲ್ಸ್ ವೇರ್ ಶಾರ್ಪನ್ಡ್ ಆ್ಯಂಡ್ ಯೂಸ್ಡ್. ನೋಡಿ, ಈ ರೀತಿ ಒಂದು ವೀಲ್ ಯೂಸ್ ಮಾಡೋದ್ರಿಂದ ಕೂಡ ಏನಾಯಿತು, ವೀಲ್ ಮೇಲೆ ಕಲ್ಲು ಏನಾದರೂ ಇಟ್ಬಿಟ್ಟು ಅದನ್ನು ಶಾರ್ಪ್ ಮಾಡೋದು ಕೂಡ ತುಂಬ ಫಾಸ್ಟಾಗಿ ಶಾರ್ಪ್ ಮಾಡೋದೆಲ್ಲ ಕೂಡ ಕಲ್ತ್ಕೊಂಡ್ರು. ಸಂಗಣಕಲ್ಲು ಆಫ್ ಬಳ್ಳಾರಿ ವಾಸ್ ಒನ್ ಸಚ್ ಸೆಂಟರ್ ಆಫ್ ಸಚ್ ಸ್ಟೋನ್ ಟೂಲ್ಸ್. ನೋಡಿ, ಬಳ್ಳಾರಿ ಹತ್ರ ಸಂಗಣಕಲ್ಲು ಅಂತ ಒಂದು ಜಾಗ ಇದೆ, ಅಲ್ಲಿ ಹಳೆ ಕಾಲದ ಕೇವ್ಮೆನ್ಸ್ ಅಥವಾ ಏನು ನಿಯೋಲಿಥಿಕ್ ಏಜಿನ ಒಂದು ಮನುಷ್ಯರು ಇರ್ತಾರೆ, ಅವರೆಲ್ಲ ಕೂಡ ಸ್ಟೋನ್ ಟೂಲ್ಸ್ನ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಸೊ ಅಂಥ ಒಂದು ಜಾಗ ಕೂಡ ನಮಗೆ ಸಿಕ್ಕಿದೆ. ದೇ ವೇರ್ ಯೂಸಿಂಗ್ ಆ್ಯಂಡ್ ಹ್ಯಾಕ್ಸ್ ಆ್ಯಂಡ್ ಅದರ್ ಟೂಲ್ಸ್ ಮೇಡ್ ಔಟ್ ಆಫ್ ಬೋನ್. ಇವ್ರೇನು ಮಾಡ್ತಾರೆ, ಬೋನ್ ಅಂದರೆ ಮೂಳೆ ಯೂಸ್ ಮಾಡಿಕೊಂಡು ಅಥವಾ ಕಲ್ಲುಗಳು ಯೂಸ್ ಮಾಡ್ತಾರೆ, ಅಂಥದ್ದು ಯೂಸ್ ಮಾಡಿಕೊಂಡು ಆ್ಯಂಡ್ ಹ್ಯಾಕ್ಸ್ ಇರ್ಬೋದು ಅಥವಾ ಬೇರೆ ಟೂಲ್ಸ್ ಎಲ್ಲ ಕೂಡ ಇವರು ರೆಡಿ ಮಾಡ್ಕೊಳ್ತಾ ಇರ್ತಾರೆ. ದಿ ಎವಿಡೆನ್ಸಸ್ ಆಫ್ ನಿಯೋಲಿಥಿಕ್ ಏಜ್ ಆರ್ ಫೌಂಡ್ ಇನ್ ಬನಹಳ್ಳಿ, ಬ್ರಹ್ಮಗಿರಿ, ಬುದಿಹಾಳ್, ಅಳ್ಳೂರು, ಪಿಕ್ಲಿಹಳ್ಳ, ಟಿ ನರಸೀಪುರ, ಉತ್ತನೂರ್ ಆಫ್ ಕರ್ನಾಟಕ ಆ್ಯಂಡ್ ಚಿರಾಂದ್ ಆಫ್ ಬಿಹಾರ್. ಇಷ್ಟು ಜಾಗದಲ್ಲಿ ನಮಗೆ ನಿಯೋಲಿಥಿಕ್ ಏಜ್ನ ಒಂದು ಸೋರ್ಸ್ಗಳು ಅಥವಾ ಎವಿಡೆನ್ಸ್ಗಳು ಸಿಕ್ಕಿದೆ. ಅಂದರೆ ನಿಯೋಲಿಥಿಕ್ ಹ್ಯೂಮನ್ ಬೀಯಿಂಗ್ಸ್ ಈ ಜಾಗದಲ್ಲಿ ಇದ್ದರು ಅಂತ. ದಿ ಪೀರಿಯಡ್ ಆಫ್ ನಿಯೋಲಿಥಿಕ್ ಏಜ್ ಈಸ್ ಯೂಶುವಲಿ ಫಿಕ್ಸ್ಡ್ ಆಸ್ ಬಿಟ್ವೀನ್ 9000 ಆ್ಯಂಡ್ 5000 ಇಯರ್ಸ್ ಅಗೋ ಫ್ರಮ್ ನಾವು. ನೋಡಿ, ನಿಯೋಲಿಥಿಕ್ ಏಜ್ನ ನಾವು ಯಾವಾಗಿಂದ ಕನ್ಸಿಡರ್ ಮಾಡ್ತೀವಿ, 9000 ಇಯರ್ಸಿಂದ 5000 ಇಯರ್ಸ್ ಬ್ಯಾಕ್. ಸೊ 3000 BCE ಅಂತ ಏನು ಕರಿತೀವಿ ಅಲ್ಲಿವರೆಗೂ. ಸೊ ಅದನ್ನು ನಾವು ನಿಯೋಲಿಥಿಕ್ ಏಜ್ ಅಂತ ಕರೆಯೋದು. ಸೊ ನೀವು ನೋಡ್ಬೋದು ನಿಯೋಲಿಥಿಕ್ ಏಜಲ್ಲಿ ಯಾವ ಥರ ಸ್ಟೋನ್ ಟೂಲ್ಸ್ ಯೂಸ್ ಮಾಡ್ತಿದ್ರು. ನೋಡಿ, ಇಲ್ಲಿ ಒಂದು ಮ್ಯಾಪ್ ಕೊಟ್ಟಿದ್ದಾರೆ, ಈ ಮ್ಯಾಪಲ್ಲಿ ನೋಡ್ಬೋದು ಪೇಲಿಯೋಲಿಥಿಕ್ ಏಜ್. ಮೊದಲನೇದಾಗಿ ಪೇಲಿಯೋಲಿಥಿಕ್ ಏಜ್ ಬ್ಲೂ ಕಲರ್ ಕೊಟ್ಟಿರೋದು ಎಲ್ಲೆಲ್ಲಿದೆ, ಬಿಂಬೆಟ್ಕ, ಇದು ಒಂದು ಕೆರೆ ಇರ್ಬೋದೇನೋ ಮೋಸ್ಟ್ಲಿ, ಅದು ಅಮರಾವತಿ ಈ ಜಾಗ ನೋಡ್ಬೋದು. ಇದೆಲ್ಲ ಕೂಡ ಪೇಲಿಯೋಲಿಥಿಕ್ ಏಜ್ನ ಜನ ಇದ್ದಂಥವ್ರು. ಮೆಸೋಲಿಥಿಕ್ ಏಜ್ದು ಎವಿಡೆನ್ಸ್ಗಳೆಲ್ಲೆಲ್ಲಿ ಸಿಕ್ಕಿದೆ, ರೆಡ್ ಸ್ಕ್ವೇರ್ ಇದೆಯಲ್ಲ ಆ ಜಾಗಗಳು ನೋಡಿ, ಇದೆಲ್ಲ. ಮತ್ತು ನಿಯೋಲಿಥಿಕ್ ಏಜ್ ಬಂದು ನೋಡ್ಬೋದು ಇಂಥ ಜಾಗಗಳು. ಸೊ ಇಲ್ಲೆಲ್ಲ ಕೂಡ ನಿಯೋಲಿಥಿಕ್ ಏಜಿಗೆ ಸೇರಿದಂಥ ನಮಗೆ ಎವಿಡೆನ್ಸ್ಗಳು ಸಿಕ್ಕಿರೋವಂಥದ್ದು. ಈಗ ನಾವು 3 ಸ್ಟೋನ್ ಏಜ್ಗಳನ್ನ, ಓಲ್ಡ್ ಸ್ಟೋನ್ ಏಜ್, ಮಿಡಲ್ ಸ್ಟೋನ್ ಏಜ್, ನ್ಯೂ ಸ್ಟೋನ್ ಏಜ್, ಈ ಮೂರನ್ನು ಬಗ್ಗೆ ನಾವು ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀವಿ. ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್ ಮತ್ತು ನಿಯೋಲಿಥಿಕ್, ಈ 3 ಸ್ಟೋನ್ ಏಜ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಬಂದು ಮೆಟಲ್ ಏಜ್ ಬರುತ್ತೆ. ಏನು ಮೆಟಲ್ ಏಜ್ ಅಂದರೆ, ಅಥವಾ ಬ್ರಾನ್ಸ್ ಏಜ್ ಅಂತ ಕೂಡ ಕರೀತಾರೆ. ಏನು ಮೆಟಲ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ಐರನ್ ಇರ್ಬೋದು, ಕಾಪರ್, ಟಿನ್, ಜಿಂಕ್, ಇವೆಲ್ಲ ಕೂಡ ಮೆಟಲ್ಸ್ ಬರುತ್ತೆ. ಸೊ ಈ ಮೆಟಲ್ಸ್ನ ಯೂಸ್ ಮಾಡೋದು ಕಲಿತಾರೆ ಹ್ಯೂಮನ್ ಬೀಯಿಂಗ್ಸ್. ಹಳೆ ಕಾಲದಲ್ಲಿ ಮೊದಲು ಬರೀ ಸ್ಟೋನ್ ಇತ್ತು, ಆದರೆ ಈಗ ಬೇರೆ ಮೆಟಲ್ಸ್ ಯೂಸ್ ಮಾಡ್ತಾರೆ. ಸೊ ಅದರಿಂದ ಇದನ್ನು ಮೆಟಲ್ ಏಜ್ ಅಥವಾ ಬ್ರಾನ್ಸ್ನ ತುಂಬ ಜಾಸ್ತಿ ಯೂಸ್ ಮಾಡೋದ್ರಿಂದ ಬ್ರಾನ್ಸ್ ಏಜ್ ಅಂತ ಕೂಡ ಕರಿತೀವಿ. ದಿ ಯೂಸ್ ಆಫ್ ಮೆಟಲ್ಸ್ ಬಿಗ್ಯಾನ್ ಬೈ ದಿ ಎಂಡ್ ಆಫ್ ನಿಯೋಲಿಥಿಕ್ ಪೀರಿಯಡ್.
ನೋಡಿ ನಿಯೋಲಿಥಿಕ್ ಟೈಮ್ ಎಂಡ್ ಆಗ್ತಾ ಅಂದರೆ ಒಂದು 5000 ಇಯರ್ಸ್ ಬ್ಯಾಕ್ ಈ ಒಂದು ಮೆಟಲ್ ಏಜ್ನ ಶುರುವಾಗುತ್ತೆ. ದಿ ಫಸ್ಟ್ ಮೆಟಲ್ ದಟ್ ದ ಹ್ಯೂಮನ್ ಬೀಯಿಂಗ್ಸ್ ಯೂಸ್ಡ್ ವಾಸ್ ಕಾಪರ್. ನೋಡಿರಿ, ಹ್ಯೂಮನ್ ಬೀಯಿಂಗ್ಸ್ ಮೊದಲು ಯೂಸ್ ಮಾಡಿದಂಥ ಮೆಟಲ್ ಯಾವುದು? ಕಾಪರ್. ಸೊ ದೆನ್ ದಿ ಪೀಪಲ್ ಆಫ್ ಮೆಟಲ್ ಏಜ್ ಲರ್ನ್ಡ್ ಪ್ರೊಡ್ಯೂಸಿಂಗ್ ಬ್ರಾನ್ಸ್ ಬೈ ಮಿಕ್ಸಿಂಗ್ ಟಿನ್ ಆ್ಯಂಡ್ ಕಾಪರ್. ಆಮೇಲೆ ಟಿನ್ನ ಯೂಸ್ ಮಾಡೋದು ಕಲಿತಾರೆ. ಆಮೇಲೆ ಲಾಸ್ಟ್ಗೆ ಏನು ಮಾಡ್ತಾರೆ, ಟಿನ್ ಮತ್ತು ಕಾಪರ್ ಎರಡೂ ಮಿಕ್ಸ್ ಮಾಡಿದ್ರೆ ಬ್ರಾನ್ಸ್ ಬರುತ್ತೆ ಅಂತ ಗೊತ್ತಾಯಿತು. ಸೊ ಬ್ರಾನ್ಸ್ನ ಇವ್ರು ಏನು ಮಾಡ್ತಾಯಿದ್ರು, ವೆಪನ್ಸ್ ಯೂಸ್ ಮಾಡೋದಕ್ಕೆ ಅಥವಾ ಟೂಲ್ಸ್ ಯೂಸ್ ಮಾಡೋದಕ್ಕೆಲ್ಲ ಕೂಡ ಹೆಲ್ಪ್ ಆಗ್ತಾಯಿತ್ತು, ಸ್ವಲ್ಪ ಗಟ್ಟಿ ಇರ್ತಾಯಿತ್ತು. ಬ್ರಾನ್ಸ್ ಈಸ್ ಎನ್ ಅಲಾಯ್ ಆ್ಯಂಡ್ ಇಟ್ ಈಸ್ ಹಾರ್ಡರ್ ದೆನ್ ಕಾಪರ್. ನೋಡಿರಿ, ಕಾಪರ್ ತುಂಬ ಮೆತ್ತಗಿರುತ್ತೆ. ನೀವು ಕಾಪರ್ನ ನೀವು ವೈರ್ಗಳು ನೋಡಿರ್ಬೋದಲ್ಲ, ಎಲೆಕ್ಟ್ರಿಕ್ ವೈರ್ನ, ಅದರಲ್ಲಿ ನೋಡ್ಬೋದು ಎಷ್ಟು ಮೆತ್ತಗಿರ್ತಾ ಇತ್ತು ಅಂತ. ಅದರಲ್ಲಿ ಯಾವುದಾದ್ರು ಒಂದು ಚಾಕು ಮಾಡೋದು ಅಥವಾ ಆ್ಯಕ್ಸ್ ಮಾಡೋದು ಏನಾದರೂ ಮಾಡೋಕ್ಕಾಗತ್ತಾ? ಇಲ್ಲ. ಅದಕ್ಕೆ ಏನು ಮಾಡ್ತಾಯಿದ್ರು, ಅದನ್ನು ಟಿನ್ ಜೊತೆ ಮಿಕ್ಸ್ ಮಾಡಿದ್ರೆ, ಎರಡನ್ನೂ ಅಲಾಯ್ ಮಾಡಿದ್ರೆ ಆಗ ನಮಗೆ ಇದು ತುಂಬ ಬ್ರಾನ್ಸ್ ಗಟ್ಟಿಯಾಗಿರೋಂಥ ಸಿಗ್ತಾಯಿತ್ತು. ಕಾಪರ್ ಆ್ಯಂಡ್ ಬ್ರಾನ್ಸ್ ಸ್ಟೋನೇಜ್. ನೋಡಿ, ಕಾಪರ್ ಮತ್ತು ಬ್ರಾನ್ಸ್ ಸ್ಟೋನೇಜ್ ಬಗ್ಗೆ ನೋಡೋಣ. ಆಸ್ ದಿ ಕ್ವಾಂಟಿಟಿ ಆಫ್ ಕಾಪರ್ ಆ್ಯಂಡ್ ಬ್ರಾನ್ಸ್ ಟೂಲ್ಸ್ ವಾಸ್ ವೆರಿ ಲೋ, ಸ್ಟೋನ್ ವೆಪನ್ಸ್ ವೇರ್ ಕಂಟಿನ್ಯೂಡ್ ಟು ಬಿ ಯೂಸ್ಡ್ ಅಲಾಂಗ್ ವಿತ್ ದೆಮ್. ನೋಡಿರಿ, ಡೈರೆಕ್ಟಾಗಿ ಎಲ್ಲ ಕೂಡ ಸ್ಟೋನ್ನ ಬಿಟ್ಬಿಟ್ಟು ಕಾಪರ್ನ ಯೂಸ್ ಮಾಡೋಕ್ಕೆ ಶುರು ಮಾಡಲಿಲ್ಲ. ಕಾಪರು ಮತ್ತು ಟಿನ್ ಆ್ಯಕ್ಚುಲಿ ಇವೆಲ್ಲ ಕೂಡ ತುಂಬ ಸ್ಕೇರ್ಸ್ ಆಗಿತ್ತು, ಅಂದರೆ ತುಂಬ ಕಮ್ಮಿ ಸಿಗ್ತಾ ಇತ್ತು. ಅದರಿಂದ ಏನು ಮಾಡ್ತಾಯಿದ್ರು ಮನುಷ್ಯರೆಲ್ಲ ಕೂಡ ಕಲ್ಲುಗಳನ್ನೂ ಯೂಸ್ ಮಾಡ್ತಾಯಿದ್ರು. ಜೊತೆಗೆ ಯಾವಾಗ ಒಂದು ಕಾಪರ್ ಸಿಗುತ್ತೆ ಅಂಥ ಜಾಗದಲ್ಲಿ ಬ್ರಾನ್ಸ್ ಟೂಲ್ಸ್ನ ಯೂಸ್ ಮಾಡೋದು ಕೂಡ ಶುರು ಮಾಡ್ಕೊಂಡಿದ್ರು. ದೇರ್ ಫಾರ್ ದಿಸ್ ಪೀರಿಯಡ್ ಇಸ್ ಕಾಲ್ಡ್ ದಿ ಕಾಪರ್ ಆ್ಯಂಡ್ ಬ್ರಾನ್ಸ್ ಸ್ಟೋನೇಜ್. ಅದಕ್ಕೆ ಇದನ್ನು ಕಾಪರ್ ಆ್ಯಂಡ್ ಬ್ರಾನ್ಸ್ ಸ್ಟೋನೇಜ್ ಅಂತ ಕೂಡ ಕರಿತೀವಿ. ಅಂದರೆ ಕಾಪರ್, ಬ್ರಾನ್ಸ್ ಮತ್ತು ಸ್ಟೋನ್ ಮೂರು ಯೂಸ್ ಮಾಡೋವಂಥ ಏಜ್. ದಿಸ್ ಏಜ್ ಬಿಗ್ಯಾನ್ ಅಬೌಟ್ 5000 ಇಯರ್ಸ್ ಅಗೋ. ಈ ಏಜ್ ಒಂದು 5000 ವರ್ಷಗಳಿಂದ ಶುರು ಆಗುತ್ತೆ. ಅಗ್ರಿಕಲ್ಚರ್ ಆ್ಯಂಡ್ ಕ್ಯಾಟಲ್ ರೇರಿಂಗ್ ವೇರ್ ದಿ ಪ್ರೈಮ್ ಆಕ್ಯುಪೇಷನ್ಸ್. ನೋಡಿರಿ, ಈ ಟೈಮಲ್ಲಿ ಜಾಸ್ತಿ ಜನ ಏನು ಮಾಡ್ತಾಯಿದ್ರು, ಮೇಯ್ನ್ಲಿ ಅಗ್ರಿಕಲ್ಚರ್ ಮಾಡ್ತಾಯಿದ್ರು. ನಾವು ಮೇಲೆ ಡಿಸ್ಕಸ್ ಮಾಡ್ತಾಯಿದ್ವಿ ಅಗ್ರಿಕಲ್ಚರ್ನ ಯಾವ ರೀತಿ ಮಾಡ್ತಾಯಿದ್ರು ಅಂತ. ಸೊ ಅಗ್ರಿಕಲ್ಚರ್ ಮತ್ತು ಕ್ಯಾಟಲ್ ರೇರಿಂಗ್ ಅಂದರೆ ಹಸು ಎಮ್ಮೆ ಸಾಕೋದು, ಕುರಿ ಸಾಕೋದು, ಮೇಕೆ ಸಾಕೋದು, ಈ ಥರದ್ದು. ಡಿಸೈನ್ಡ್ ಪಾಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಯೂಸಿಂಗ್ ವೀಲ್ಸ್ ಬಿಲಾಂಗ್ ಟು ದಿಸ್ ಏಜ್. ನೋಡಿ, ನಾವೇನು ಡಿಸೈನ್ ಆಗಿರೋಂಥ ಪಾಟ್ಸ್ಗಳು, ಒಳ್ಳೆ ಹ್ಯಾಂಡಲ್ ಇರೋದು ಅಥವಾ ಒಳ್ಳೆ ಶೇಪ್ ಇರೋದು, ಈ ಥರ ಪಾಟ್ಗಳನ್ನೆಲ್ಲ ನೋಡ್ತೀವಿ, ಅವೆಲ್ಲ ಕೂಡ ಬ್ರಾನ್ಸ್ ಏಜ್ಗೆ ಸೇರಿದಂಥ ಪಾಟ್ಗಳು. ಕಾಪರ್ ಇಂಪ್ಲಿಮೆಂಟ್ಸ್ ಆ್ಯಂಡ್ ಜ್ಯುವೆಲ್ರಿ ಹ್ಯಾವ್ ಬೀನ್ ಫೌಂಡ್. ಈ ಒಂದು ಏಜ್ಗೆ ಸೇರಿದಂಥ ಕೆಲವು ಕಾಪರ್ ಇಂಪ್ಲಿಮೆಂಟ್ಸ್ ಅಂದರೆ ಕಾಪರ್ ಟೂಲ್ಸ್ಗಳು ಮತ್ತು ಕೆಲವು ಜ್ಯುವೆಲ್ರಿಗಳು, ಇವಾಗ ಗೋಲ್ಡಲ್ಲಿ ಏನು ಚೈನ್ಗಳು ಮತ್ತು ಜ್ಯುವೆಲ್ರಿ ಎಲ್ಲ ಮಾಡ್ತೀವಿ, ಆ ಥರ ಕಾಪರಲ್ಲಿ ಮಾಡ್ತಾಯಿದ್ರು. ಅಂಥ ಒಂದು ಜ್ಯುವೆಲ್ರಿ ಎಲ್ಲ ಕೂಡ ನಮಗೆ ಸಿಕ್ಕಿದೆ. ಬ್ರಾನ್ಸ್ ಇಂಪ್ಲಿಮೆಂಟ್ಸ್ ವೇರ್ ಹೆಲ್ಪ್ಫುಲ್ ಫಾರ್ ಡೀಪ್ ಕಲ್ಟಿವೇಷನ್ ಆಫ್ ಲ್ಯಾಂಡ್ ಆ್ಯಂಡ್ ಫಾರ್ ದಿ ಕನ್ವರ್ಷನ್ ಆಫ್ ಫಾರೆಸ್ಟ್ ಲ್ಯಾಂಡ್ ಇಂಟು ಕಲ್ಟಿವೇಟೆಡ್ ಲ್ಯಾಂಡ್. ನೋಡಿ, ಬ್ರಾನ್ಸ್ ಇಂಪ್ಲಿಮೆಂಟ್ ಏನಕ್ಕೆ ಯೂಸ್ ಮಾಡ್ತಾಯಿದ್ರು, ಇದನ್ನು ಟೂಲ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಲ್ಯಾಂಡನ್ನು ಡೀಪ್ ಕಲ್ಟಿವೇಟ್ ಮಾಡೋದಕ್ಕೆ ಅಥವಾ ನೇಗಿಲು ಅಂತ ಏನು ಕರಿತೀವಿ, ಆ ನೇಗಿಲನ್ನ ಎಳೆಯೋದಕ್ಕೆಲ್ಲ ಕೂಡ ಬ್ರಾನ್ಸ್ ತುಂಬ ಹೆಲ್ಪ್ ಆಗ್ತಾಯಿತ್ತು. ಮೊದಲು ವುಡನ್ ಅಥವಾ ಸ್ಟೋನಲ್ಲಿ ಯೂಸ್ ಮಾಡಿಕೊಂಡು ನೆಲ ಉಳೋಕ್ಕಾಗತ್ತಾ? ಇಲ್ಲ, ತುಂಬ ಕಮ್ಮಿ ಆಗ್ತಾಯಿತ್ತು. ಆದರೆ ಇವಾಗ ಬಂದು ಬ್ರಾನ್ಸ್ ಒಂದು ನೇಗಿಲೆಲ್ಲ ಯೂಸ್ ಮಾಡಿದ್ರೆ ತುಂಬ ಆಳವಾಗಿ ಭೂಮಿನ ಅಗಿಬೋದಾಗಿತ್ತು. ಇದರಿಂದ ಏನಾಯಿತು, ಪ್ರೊಡಕ್ಷನ್ ಆಫ್ ಫುಡ್ ಗ್ರೈನ್ಸ್ ಆಲ್ಸೋ ಇನ್ಕ್ರೀಸ್ಡ್. ಅಂದರೆ ಏನು, ಈ ಕಾಳುಗಳೆಲ್ಲ ಇತ್ತಲ್ಲ, ವೀಟ್ ಇರ್ಬೋದು, ರೈಸ್ ಇರ್ಬೋದು, ಇವೆಲ್ಲ ಕೂಡ ಜಾಸ್ತಿ ಬೆಳೆಯೋದಕ್ಕೆ ಶುರುವಾಯಿತು. ಬೈ ಟ್ರಾನ್ಸ್ಪೋರ್ಟಿಂಗ್ ಎಕ್ಸಸ್ ಫುಡ್ ಗ್ರೈನ್ ಟು ನೀಡಿ ಪ್ಲೇಸಸ್ ಅರೌಂಡ್ ದಿ ಟ್ರೇಡ್ ಸ್ಟಾರ್ಟೆಡ್. ನೋಡಿರಿ, ಈಗ ಇವ್ರಿಗೆ ಎಷ್ಟು ಬೆಳೆ ಬೇಕಿತ್ತು ಅಷ್ಟಕ್ಕಿಂತ ಜಾಸ್ತಿ ಬೆಳೆ ಬೆಳೆಯೋಕ್ಕೆ ಶುರು ಮಾಡಿದ್ರು. ಸೊ ಇವ್ರ ಮನೆಗೆಲ್ಲ ಸೇರಿ ಒಂದು 5 ಮೂಟೆ ಆದರೆ ಸಾಕಾಗಿರುತ್ತೆ ವರ್ಷಕ್ಕೆ, ಆದರೆ ಇವರು 50 ಮೂಟೆ ಶುರು ಮಾಡಿದ್ರು, 50 ಮೂಟೆ ಬೆಳೆಯೋಕ್ಕೆ. ಸೊ ಅವ್ರು ಏನು ಮಾಡಿದ್ರು, ಇವರು ಬೇಕಾಗಿರೋಷ್ಟು 5 ಮೂಟೆ ಜೊತೆಗೆ ಇನ್ನೊಂದು 5 ಮೂಟೆನೋ 10 ಮೂಟೆನೋ ಎಕ್ಸ್ಟ್ರಾ ಇಟ್ಕೊಳ್ತಾಯಿದ್ರು, ಅಕಸ್ಮಾತ್ ಮಳೆ ಬಂದಿಲ್ಲ ಆ ಥರದಕ್ಕೆಲ್ಲ. ಜೊತೆಗೆ ಮಿಕ್ಕಿದ್ದೇನು ಮೂಟೆಗಳೆಲ್ಲ ಇತ್ತು ಅದನ್ನೆಲ್ಲ ಕೂಡ ಬೇರೆ ಕಡೆ ಸೇಲ್ ಮಾಡೋದಕ್ಕೆ ಅಥವಾ ಟ್ರೇಡ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಕಾನ್ಸಿಕ್ವೆಂಟ್ಲಿ ಇನ್ ದಿ ವ್ಯಾಲೀಸ್ ಆಫ್ ರಿವರ್ ಸಿಂಧು ಆ್ಯಂಡ್ ಇಟ್ಸ್ ಟ್ರಿಬ್ಯೂಟರಿ ಎ ಗ್ರ್ಯಾಂಡ್ ಕಲ್ಚರ್ ಲೈಕ್ ಹರಪ್ಪ ಸಿವಿಲೈಸೇಷನ್ ಕುಡ್ ಅರೈಸ್. ಸೊ ಇದರಿಂದ ಏನಾಯಿತು, ಎಲ್ಲೆಲ್ಲಿ ಸುಮಾರು ಒಂದು ನದಿಗಳು ಸೇರುತ್ತೆ ಅಂಥ ಜಾಗ ಅಥವಾ ಸುಮಾರು ಊರುಗಳು ವ್ಯಾಲಿಗಳಲ್ಲಿ ಅಂಥ ಕಡೆ ಎಲ್ಲ ಕೂಡ ಕೆಲವು ಸಿಟಿಗಳು ಶುರುವಾಗುತ್ತೆ. ಅಂದರೆ ಏನು, ನಾವು ಬೆಳೆದಿರೋದನ್ನು ತೊಗೊಂಡೋಗಿ ಅಕ್ಕಿನ ಅಥವಾ ಬೇಳೆನ ಅಲ್ಲಿ ಕೊಡ್ತೀವಿ, ಅದ್ರ ಬದಲು ಬೇರೆ ಒಂದು ಎಕ್ವಿಪ್ಮೆಂಟ್ನ ಅಥವಾ ಬೇರೆ ಒಂದು ರಿಸೋರ್ಸ್ನ ಅಥವಾ ಚರ್ಮ ಇರ್ಬೋದು ಅಥವಾ ಬೇರೆ ಬ್ರಾನ್ಸ್ ಟೂಲ್ಸ್ ಇರ್ಬೋದು, ಇದನ್ನು ಪರ್ಚೇಸ್ ಮಾಡ್ತೀವಿ. ಸೊ ನಮಗೆ ಬೇಡದೇ ಇರೋದನ್ನು ಕೊಡ್ತೀವಿ, ಬೇಕಾಗಿರೋದನ್ನು ಪರ್ಚೇಸ್ ಮಾಡ್ತೀವಿ. ಈ ಥರದ್ದೆಲ್ಲ ಕೂಡ ಶುರುವಾಗುತ್ತೆ. ಹಿಸ್ಟೋರಿಯನ್ಸ್ ಐಡೆಂಟಿಫೈ ಇಟ್ ಆಸ್ ದಿ ಫಸ್ಟ್ ಅರ್ಬನೈಸೇಷನ್ ಎವರ್ ಹ್ಯಾಪನ್ಡ್. ಸಂತೆ ಥರ ಅಂದ್ಕೊಳ್ಳಿ. ಹಿಸ್ಟೋರಿಯನ್ಸ್ ಏನು ಹೇಳ್ತಾರೆ, ಇದನ್ನೇ ಮೊದಲನೇ ಅರ್ಬನೈಸೇಷನ್ ಅಂತ ಕರೀತಾರೆ. ಇನ್ ಸೌತ್ ಇಂಡಿಯಾ ದಿ ಯೂಸ್ ಆಫ್ ಬ್ರಾನ್ಸ್ ವಾಸ್ ಲೆಸ್ ವೆನ್ ಕಂಪೇರ್ಡ್ ಟು ದಿ ಯೂಸ್ ಆಫ್ ಕಾಪರ್. ನೋಡಿ, ಸೌತ್ ಇಂಡಿಯಾನ ನಾವು ಕನ್ಸಿಡರ್ ಮಾಡ್ತೀವಿ ಅಂದರೆ ಇಲ್ಲಿ ನಾವು ಬ್ರಾನ್ಸ್ಗಿಂತ ಕಾಪರ್ನೇ ಜಾಸ್ತಿ ಯೂಸ್ ಮಾಡ್ತಾಯಿದ್ವಿ, ಅಂದರೆ ಬ್ರಾನ್ಸ್ನ ಅಷ್ಟು ಯೂಸ್ ಮಾಡ್ತಿರಲಿಲ್ಲ. ದಿ ಎವಿಡೆನ್ಸಸ್ ಆಫ್ ಕಾಪರ್ ಆ್ಯಂಡ್ ಬ್ರಾನ್ಸ್ ಸ್ಟೋನೇಜ್ ಹ್ಯಾವ್ ಬಿನ್ ಫೌಂಡ್ ಇನ್ ಅಳ್ಳೂರು, ಬಣಹಳ್ಳಿ, ಬ್ರಹ್ಮಗಿರಿ ಆ್ಯಂಡ್ ಅದರ್ ಪ್ಲೇಸಸ್ ಇನ್ ಕರ್ನಾಟಕ. ನೋಡಿ, ನಾವು
ಈ ಕಾಪರ್ನ ಮತ್ತು ಬ್ರಾನ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾಯಿದ್ರು ಕರ್ನಾಟಕದಲ್ಲಿ ಅಂತ ಅದರ ಲಿಸ್ಟ್ಗಳು ಊರುಗಳನ್ನ ಕೊಟ್ಟಿದ್ದಾರೆ, ನೋಡ್ಕೊಳ್ಬೋದು. ನೆಕ್ಸ್ಟ್ ಬಂದು ಐರನ್ ಸ್ಟೋನ್ ಏಜ್, ಅಂದರೆ ಐರನ್ ಏಜ್ ಅಂತ ಕೂಡ ಕರೀತಾರೆ. ಐರನ್ ಅಂದರೆ ನಿಮ್ಗೆ ಗೊತ್ತು, ಕಬ್ಬಿಣನ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಐರನ್ ಈಸ್ ಎ ಹಾರ್ಡ್ ಮೆಟಲ್. ನೋಡಿ, ಐರನ್ ತುಂಬ ಗಟ್ಟಿ ಇರೋವಂಥ ಮೆಟಲ್. ಇವಾಗ ನಿಮಗೆ ಐರನ್ ಎಷ್ಟು ಗಟ್ಟಿ ಇರುತ್ತೆ ಅಂದರೆ ಸುತ್ತಮುತ್ತ ಕಿಟಕಿಗಳಿಗೆ ಬಾಗಿಲುಗಳೆಲ್ಲ ಹಾಕಿರ್ತಾರೆ, ನೋಡ್ಬೋದು ನೀವು. ದಿಸ್ ವಾಸ್ ಇನ್ ಯೂಸ್ ಇನ್ ಸೌತ್ ಇಂಡಿಯಾ ಲಾಂಗ್ ಬಿಫೋರ್ ಕಾಪರ್. ನೋಡಿರಿ, ಇಲ್ಲಿ ಏನು ಅಂತ ಹೇಳಿದ್ರೆ ನಾವು ಕಾಪರ್ಗಿಂತ ಮೊದಲು ಐರನ್ನ ಯೂಸ್ ಮಾಡ್ತಾಯಿದ್ವಿ ನಾವು. ಸೊ ಅದರಿಂದನೇ ನಾವು ಬ್ರಾನ್ಸ್ನ ಅಷ್ಟು ಯೂಸ್ ಮಾಡ್ತಿರಲಿಲ್ಲ. ಓಕೆ, ಬ್ರಾನ್ಸ್ ಮತ್ತು ಕಾಪರ್ನ. ಇನ್ ಸೌತ್ ಇಂಡಿಯಾ ಇಟ್ ವಾಸ್ ಇನ್ ಯೂಸ್ ಆ್ಯಸ್ ಅರ್ಲಿ ಆ್ಯಸ್ ಸಮ್ 3500 ಇಯರ್ಸ್ ಅಗೋ. ನೋಡಿ, ನಾವು ಐರನ್ನ ಯಾವಾಗ ಯೂಸ್ ಮಾಡ್ತಾಯಿದ್ವಿ ಸೌತ್ ಇಂಡಿಯಾದಲ್ಲಿ 3500 ವರ್ಷಗಳ ಹಿಂದೆಯೇ ನಾವು ಯೂಸ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ವಿ. ದಿಸ್ ಈಸ್ ಕಾಲ್ಡ್ ಆಸ್ ದಿ ಪೀರಿಯಡ್ ಆಫ್ ಗ್ರ್ಯಾಂಡ್ ಸ್ಟೋನ್ ಕಲ್ಚರ್. ಇದನ್ನು ಗ್ರ್ಯಾಂಡ್ ಸ್ಟೋನ್ ಕಲ್ಚರ್ ಅಂತ ಕೂಡ ಕರೀತಾರೆ. ಇನ್ ದಿ ಟರ್ಮ್ಸ್ ಆಫ್ ಗ್ರ್ಯಾಂಡ್ ಸ್ಟೋನ್ ಕಲ್ಚರ್, ಸ್ಟೋನ್ ಸರ್ಕಲ್ ವಾಸ್ ಕನ್ಸ್ಟ್ರಕ್ಟೆಡ್ ಅರೌಂಡ್ ದಿ ಚೇಂಬರ್ ವೆರ್ ಡೆಡ್ ಬಾಡಿ ಈಸ್ ಕೆಪ್ಟ್. ನೋಡಿ, ಏನಕ್ಕೆ ಗ್ರ್ಯಾಂಡ್ ಸ್ಟೋನ್ ಕಲ್ಚರ್ ಅಂತೆಲ್ಲ ಕರಿತೀವಿ, ಇಲ್ಲಿ ಸ್ಟೋನ್ ಕಲ್ಚರ್ ಕೂಡ ಇರುತ್ತೆ. ಏನು ಮಾಡ್ತಾಯಿದ್ರು, ಯಾವುದಾದ್ರು ಸಮಾಧಿ ಇತ್ತು ಅಂದ್ಕೊಳ್ಳಿ, ಆ ಸಮಾಧಿ ಮೇಲೆ ಅಥವಾ ಸಮಾಧಿ ಪಕ್ಕದಲ್ಲಿ ಯಾರು ಒಳಗೋಗದೆ ಇರೋ ಥರ ದೊಡ್ಡ ದೊಡ್ಡ ಒಂದು ಸ್ಟೋನಲ್ಲಿ ಕಟ್ ಮಾಡಿರೋಂಥ ಒಂದು ಕಲ್ಲುಗಳನ್ನ ತಂದು ಇಡ್ತಾಯಿದ್ರು. ಅದಕ್ಕೆ ಇದನ್ನು ಗ್ರ್ಯಾಂಡ್ ಸ್ಟೋನ್ ಕಲ್ಚರ್ ಅಂತ ಕರೆಯೋದು. ಇಲ್ಲಿ ಮೇಲೆ ಇಮೇಜ್ನ ನೋಡ್ಬೋದು ನೀವು, ನೋಡಿ ಈ ಥರ. ಸೊ ಯಾರು ಕೂಡ ಅಥವಾ ಅವರು ಒಂದು ಏನು ಸತ್ತೋಗಿರ್ತಾರೆ ಅವ್ರ ಸಮಾಧಿ ಮೇಲೆ ಈ ಥರ ಕಲ್ಲುಗಳನ್ನ ಇಡ್ತಾಯಿದ್ರು. ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರ್ಡ್ ಪಾಟ್ಸ್ ವೇರ್ ಕಾಮನ್ಲಿ ಪ್ಲೇಸ್ಡ್ ಇನ್ ಸಚ್ ಚೇಂಬರ್ಸ್. ನೋಡಿ, ಆ ಥರ ಒಂದು ಗುಹೆ ಟೈಪಲ್ಲೋ ಒಂದು ಹಳ್ಳ ಟೈಪೋ ಮಾಡಿಬಿಟ್ಟು ಅದರಲ್ಲಿ ರೆಡ್ ಕಲರ್ ಅಥವಾ ಬ್ಲ್ಯಾಕ್ ಕಲರ್ಡ್ ಪಾಟ್ಗಳನ್ನ ಕೂಡ ಇಡ್ತಾಯಿದ್ರು. ಇನ್ ಕರ್ನಾಟಕ ಕಾಮನ್ ಪೀಪಲ್ ಕಾಲ್ಡ್ ಇಟ್ ಆ್ಯಸ್ ಹೌಸ್ ಆಫ್ ಪಾಂಡವಾಸ್ ಆರ್ ಸ್ಟೋನ್ ಆಫ್ ಮೌರ್ಯಾಸ್. ನೋಡಿ, ಕರ್ನಾಟಕದಲ್ಲಿ ಇಂಥ ಒಂದು ಸಮಾಧಿಗಳನ್ನೆಲ್ಲ ಏನಂತ ಕರೀತಾರೆ, ಪಾಂಡವರ ಹಟ್ ಅಥವಾ ಪಾಂಡವರ ಗುಡಿಸಲು ಅಥವಾ ಮೌರ್ಯರ ಕಲ್ಲು ಅಂತ ಕೂಡ ಕರೀತಾರೆ. ಐರನ್ ವೆಪನ್ಸ್ ಆ್ಯಂಡ್ ಇಂಪ್ಲಿಮೆಂಟ್ಸ್ ವೇರ್ ಹೆಲ್ಪ್ಫುಲ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್. ನೋಡಿ, ಇಲ್ಲಿ ಏನಾಯಿತು, ಐರನ್ ವೆಪನ್ಸ್ನ ಯೂಸ್ ಮಾಡೋದು ಅಥವಾ ಐರನ್ ಟೂಲ್ಸ್ನ ಯೂಸ್ ಮಾಡೋದು ಶುರು ಮಾಡ್ತೀವಿ. ನೇಗಿಲುಗಳಿರ್ಬೋದು, ಇವೆಲ್ಲ ಕೂಡ ಐರನ್ನಲ್ಲಿ ಯೂಸ್ ಮಾಡೋದ್ರಿಂದ ಅಗ್ರಿಕಲ್ಚರ್ಗೂ ತುಂಬ ಹೆಲ್ಪ್ ಆಯಿತು, ಮತ್ತು ನಮಗೇನು ಹ್ಯಾಂಡಿಕ್ರಾಫ್ಟ್ಸ್ಗೂ ಕೂಡ ತುಂಬ ಹೆಲ್ಪ್ ಆಯಿತು. ಟೂಲ್ಸ್ನ ರೆಡಿ ಮಾಡೋದಕ್ಕೂ ಕೂಡ ತುಂಬ ಈಸಿ ಆಯಿತು ನಮಗೆ. ಆ್ಯಸ್ ದಿ ಯೂಸ್ ಆಫ್ ಐರನ್ ಇನ್ಕ್ರೀಸ್ಡ್ ಇನ್ ನಾರ್ತ್ ಇಂಡಿಯಾ, ಅಗ್ರೇರಿಯನ್ ಆ್ಯಕ್ಟಿವಿಟೀಸ್ ಗೇರ್ಡ್ ಅಪ್. ನೋಡಿ, ನಾರ್ತ್ ಇಂಡಿಯಾದಲ್ಲೂ ಕೂಡ ಐರನ್ನೆಲ್ಲ ಯೂಸ್ ಮಾಡೋದಕ್ಕೆ ಜಾಸ್ತಿ ಶುರುವಾದಾಗ ಅಲ್ಲೂ ಕೂಡ ಅಗ್ರೇರಿಯನ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಯಿತು. ಅಂದರೆ ಬೆಳೆ ಬೆಳೀತಾ ಇದ್ರಲ್ಲ ಮೊದಲು, ಅದು ಕೂಡ ಇನ್ನೂ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ದಸ್ ದೇರ್ ವಾಸ್ ಸರ್ಪ್ಲಸ್ ಈಲ್ಡ್. ಇದರಿಂದ ಈಲ್ಡ್ ಸರ್ಪ್ಲಸ್ ಆಯಿತು. ಅಂದರೆ ಅವ್ರಿಗೆ 5 ಮೂಟೆ ಬೇಕಿತ್ತು ಅಂದರೆ 50 ಮೂಟೆ 500 ಮೂಟೆ ಎಲ್ಲ ಬೆಳೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಸಮ್ 2600 years ago, ದಿ ಕ್ಲಾಸ್ ವಿಚ್ ಕಂಟ್ರೋಲ್ಡ್ ಸರ್ಪ್ಲಸ್ ಈಲ್ಡ್ ಎಮರ್ಜ್ಡ್ ಆ್ಯಸ್ ರೂಲಿಂಗ್ ಕ್ಲಾಸ್. ನೋಡಿ, ಒಂದು 2600 ವರ್ಷದಿಂದ ಏನಾಯಿತು, ಈ ಥರ ಯಾರು ತುಂಬ ಹೆಚ್ಚು ಬೆಳೆ ಬೆಳೀತಾ ಇರ್ತಾರೆ ಅಥವಾ ತುಂಬ ಹೆಚ್ಚು ಬೆಳೆಯುವಂಥ ಏರಿಯಾನ ಯಾರು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅವರೆಲ್ಲ ಕೂಡ ರೂಲಿಂಗ್ ಕ್ಲಾಸ್ ಆಗಿ ಎಮರ್ಜ್ ಆಗ್ತಾರೆ. ಅಥವಾ ನಾವು ರಾಜರು ಅಥವಾ ರೂಲರ್ಸ್ ಅಥವಾ ಚೀಫ್ ಟೈನ್ಸ್ ಇದೆಲ್ಲ ಏನು ಕರಿತೀವಿ, ಇವರೆಲ್ಲ ಕೂಡ ಶುರುವಾಗ್ತಾರೆ. ದೇ ವೇರ್ ಕಾಲ್ಡ್ ದಿ ರಿಪಬ್ಲಿಕ್ ಸ್ಟೇಟ್ಸ್. ಇಂಥವನ್ನೆಲ್ಲ ರಿಪಬ್ಲಿಕ್ ಸ್ಟೇಟ್ಸ್ ಅಂತ ಕೂಡ ಕರಿತೀವಿ. ದೇರ್ ಆಫ್ಟರ್ ನಂದ ಮೌರ್ಯ ಎಂಪೈರ್ಸ್ ಬಿಕೇಮ್ ಪ್ರಾಮಿನೆಂಟ್. ಅದಾದಮೇಲೆ ಈ ನಂದ ಎಂಪೈರ್, ಮೌರ್ಯ ಎಂಪೈರ್, ನಾವೇನು ಹಿಸ್ಟಾರಿಕ್ ಪೀರಿಯಡಲ್ಲಿ ಓದ್ತೀವಿ, ನಂದರು ಮೌರ್ಯರು ಅಂತೆಲ್ಲ ಕರಿತೀವಿ, ಅವರೆಲ್ಲ ಕೂಡ ಶುರುವಾಗ್ತಾರೆ. ಇಂಪಾರ್ಟೆಂಟ್ ಸೈಟ್ಸ್ ಇನ್ ಕರ್ನಾಟಕ ದಟ್ ಬಿಲಾಂಗ್ ಟು ಐರನ್ ಏಜ್ ಆರ್ ಬಣಹಳ್ಳಿ, ಹಿರೇಬೆಣಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡೆಹಳ್ಳಿ, ಟಿ ನರಸೀಪುರ, ಹೆಮ್ಮಿಗೆ, ಹಳ್ಳೂರು, ಜಡಿಗೇನಹಳ್ಳಿ, ಸವಣದುರ್ಗ, ಹುತ್ರಿದುರ್ಗ, ಪಾಂಡವರ ದಿಣ್ಣೆ ಎಕ್ಸೆಟ್ರಾ. ಸೊ ಐರನ್ ಸ್ಟೋನ್ ಏಜ್ ಅಥವಾ ಐರನ್ ಏಜ್ ಎಲ್ಲೆಲ್ಲಿ ಇತ್ತು ಕರ್ನಾಟಕದಲ್ಲಿ, ಇಷ್ಟು ಜಾಗಗಳಲ್ಲಿ ಇದ್ದಂಥದ್ದು. ಸೊ ಇಲ್ಲಿಗೆ ಐರನ್ ಏಜ್ ಕೂಡ ಅಥವಾ ಐರನ್ ಸ್ಟೋನ್ ಏಜ್ ಬಗ್ಗೆ ಕೂಡ ನಾವು ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀವಿ. ಸೊ ನಾವು ನ್ಯೂ ವರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ, ನೋಡ್ಕೊಳ್ಬೋದು. ನಾನು ಆಲ್ರೆಡಿ ಹೇಳಿದ್ದೀನಿ, ರೆಪ್ಟೈಲ್ ಅಂದರೆ ಏನು, ಆ್ಯಂಫಿಬಿಯನ್ ಅಂದರೆ ಏನು, ಮ್ಯಾಮಲ್ ಅಂದರೆ ಏನು, ಬೈಪೆಡ್ ಅಂದರೆ ಏನು. ಸೊ ನೀವು ಕೂಡ ಇನ್ನೊಂದು ಸರಿ ಇದನ್ನು ಚೆನ್ನಾಗಿ ಓದ್ಕೊಳ್ಬೋದು. 1-2 ಸೆಕೆಂಡ್ ಪಾಸ್ ಮಾಡಿಬಿಟ್ಟು ಓದ್ಕೊಳ್ಳಿ. ಸೊ ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟಾಗಿ ನಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ನೋಡೋಣ ಅರ್ಥ ಆಗಿದೆಯಾ ಇಲ್ವಾ ಅಂತ. ಚಾಪ್ಟರ್ ಹೆಸರೇನು, ಪ್ರೀ ಹಿಸ್ಟಾರಿಕ್ ಸೊಸೈಟಿ. ಸೊ ಪ್ರೀ ಹಿಸ್ಟಾರಿಕ್ ಸೊಸೈಟಿ ಅಂದ್ರೇನು, ನಾವೇನು ಮೌರ್ಯಾಸ್, ನಂದಾಸ್ ಅದೆಲ್ಲ ಬಗ್ಗೆ ತಿಳ್ಕೊಳ್ಳೋಲ್ಲ, ಅದಕ್ಕೂ ಹಿಂದಿಂದು ಪ್ರೋಟೋ ಹಿಸ್ಟಾರಿಕ್ಗಿಂತ ಇನ್ನೂ ಹಿಂದಿಂದು ಆ ಒಂದು ಸ್ಟೋನ್ ಏಜ್ ಇರ್ಬೋದು, ಐರನ್ ಏಜ್ ಇರ್ಬೋದು, ಬ್ರಾನ್ಸ್ ಏಜ್ ಇರ್ಬೋದು, ಅದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ಚಾಪ್ಟರಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ.
ಸೊ ಇನ್ನೂ ಕೂಡ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನೆಲ್ಲ ಕೂಡ ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀನಿ. ಜೊತೆಗೆ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಮತ್ತು ಕ್ಲಾಸ್ಮೇಟ್ಸ್ ಜೊತೆ ಕೂಡ ಶೇರ್ ಮಾಡಿ. ಆಗ ಮಾತ್ರ ಒಂದು ಚಾನಲ್ ಇನ್ನೂ ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ ಮತ್ತು ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೆ ಅವಕಾಶ ಸಿಗುತ್ತೆ. ಓಕೆ, ಬಾಯ್.